ಫಸ್ಟ್ ಟೈಮ್ ಫಾರಿನಿಗೆ ಬರಬೇಕಾದ್ರೆ ಹೆಂಗಿರುತ್ತಲ್ಲ ಫೀಲಿಂಗು, ನಾವು ಬರಬೇಕಾದ್ರೂ ಅಷ್ಟೇ ಫಸ್ಟ್ ಟೈಮು ಹೆಂಗೆ ಇವಾಗ ಇವರೇ ನೋಡಿ ಮೇಡಮ್ಮು ಕೆಲಸ ಹುಡುಕಿ ಟ್ರೈನಿಂಗಿಗೆ ಅಷ್ಟೇ ಇಟ್ಟವ್ರೆ. ಹಾಂ ಓಹ್ ಇವ್ರಿಗೆ ಪಾರ್ಟ್ ಐ ಥಿಂಕ್ ಇದು ಇದೇ ಫಸ್ಟ್ ಬ್ಲಾಗ್ ನಂದು. ಸಿಕ್ಕರು ಅವ್ರು ಆಲ್ರೆಡಿ ಹೊರಗಡೆ ಹೋಗಿ ನಿಂತ್ಕೊಂಡ್ಬಿಟ್ಟಾರೆ ನಾವು ಬರೋಕ್ಕಿಂತ ಮುಂಚೆನೇ. ಸೆಕ್ಯೂರಿಟಿ ಚೆಕ್ಕು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಆದರೂ ಬೇಕು. ಇವಾಗ ಜಸ್ಟ್ ಮನೆಗೆ ಬಂದು ರೀಚ್ ಆದ್ವಿ. 3 ದಿನದಿಂದ ಸಾಕಾಗೈತೆ. ಸೊ ಎಲ್ರಿಗೂ ಬಾಯ್. ಒಳ್ಳೆ ಲೈಫ್, ಹೊಸ ಜರ್ನಿ, ಹೊಸ ಲೈಫು, ಎಂಜಾಯ್ ಮಾಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇದು ಫಸ್ಟ್ ಬ್ಲಾಗು ನಾನು DJ ಮಾಡ್ತಿರೋದು. ಕ್ರೇಜಿ ಸೌಂಡ್. ಐ ಥಿಂಕ್ ಇದು ಇದೇ ಫಸ್ಟ್ ಬ್ಲಾಗ್ ನಂದು ನಾನು DJ ಸ್ಟಾರ್ಟ್ ಮಾಡಿರೋದು. ಸೊ ಇವತ್ತು ನಾನು ಬಂದಿರೋದು ನನ್ನ ಫ್ರೆಂಡ್ ಆಗಲೇ ತೋರಿಸಿದ್ನಲ್ಲ, ಇವರೇನೆ ನೋಡಿ. ಇವ್ರ ಫ್ರೆಂಡು 4 ಜನ ಬರ್ತಿದ್ದಾರೆ. ಸೊ ಅವರನ್ನು ಪಿಕ್ ಮಾಡೋಣ ಅಂತ ಹೇಳಿ ಬಂದಿದ್ವಿ ಇವತ್ತು. ಅದಕ್ಕೆ ಪಿಕ್ ಮಾಡೋಕ್ಕಿಂತ ಮುಂಚೆ ಅವ್ರು ಆಲ್ರೆಡಿ ಬಂದು ಲ್ಯಾಂಡ್ ಆಗಿದ್ದಾರೆ. ಅವ್ರದ್ದು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ ಲೇಟ್ ಆಗುತ್ತೆ. ಸೊ ಅಷ್ಟರಲ್ಲಿ ನಾವು ಒಂದು ಫ್ಲೈಟ್ ವ್ಯೂ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಆ ಒಂದು ವ್ಯೂ ಮಾತ್ರ ಸಕ್ಕತ್ತಾಗಿರುತ್ತೆ ಫ್ಲೈಟ್ ಲ್ಯಾಂಡ್ ಆಗೋದು. ಐ ಥಿಂಕ್ ಯಾವ ಏರ್ಪೋರ್ಟಲ್ಲೂ ಇಲ್ಲ ಅಂದ್ಕೊತೀನಿ ಈ ಥರ ವ್ಯೂ. ಇಲ್ಲಿ ಲಂಡನ್ ಏರ್ಪೋರ್ಟಲ್ಲಿ ಅಷ್ಟೇ ಈ ಥರ ಇರೋದು. ನಾನು ಎಲ್ಲ ವೀಡಿಯೋಸೂ 4K 60 ರೆಸಲ್ಯೂಷನಲ್ಲೇ ರೆಕಾರ್ಡ್ ಮಾಡೋದು. ಸೊ ಯಾರನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಆ ಕ್ಲಾರಿಟಿನ. ನಿಮ್ಮ ಸೆಟ್ಟಿಂಗ್ಸಲ್ಲಿ ಅಥವಾ ನೀವು ಟಿ ವಿಯಲ್ಲಿ ನೋಡ್ತಿದ್ರೆ ಸೆಟ್ಟಿಂಗ್ಸಿಗೆ ಹೋಗಿ 4K 60 ರೆಸಲ್ಯೂಷನ್ನ ಸೆಟ್ ಮಾಡ್ಕೊಂಡು ಅದರಲ್ಲಿ ನೋಡಿ, ಸಕ್ಕತ್ತಾಗಿ ಕ್ಲಾರಿಟಿ ಬರುತ್ತೆ. ನನ್ನ ಫೋನಲ್ಲೂ ಅಷ್ಟೇ ಕ್ಲಾರಿಟಿ ಬರ್ತಿತ್ತು, ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ವಿಡಿಯೋ ಇನ್ DJI. ಲೆಟ್ಸ್ ಎಕ್ಸ್ಪ್ಲೋರ್. ಇನ್ನು ಬರ್ತಾ ತುಂಬ ಎಕ್ಸ್ಪ್ಲೋರ್ ಮಾಡೋಣ. ಇದ್ರಲ್ಲಿ ಬೆಂಕಿ ಬಂತು, ಬೆಂಕಿ ಬಂತು. ಹೆಂಗಿತ್ತು ವ್ಯೂ ಫ್ಲೈಟಿಂದು? ಇನ್ನೂ ಎಷ್ಟು ಕ್ಯೂ ಇದಾವೆ ಗೊತ್ತಾ? ಇನ್ನೂ ಒಂದು 3-4 ಕ್ಯೂ ಇದ್ದಾವೆ ಫ್ಲೈಟ್ಸು. ಎಲ್ಲಿ ಕಾಣಿಸುತ್ತೆ ನೋಡಿ. ಥಿಂಕ್ ಇನ್ನು ಮುಂದೆ ಬರ್ಲಿಕ್ಕೆ ಕಾಣಿಸುತ್ತೆ. ಎಲ್ಲ ಬ್ಲ್ಯಾಕು ಒಂಥರ ಸೆಕ್ಯೂರಿಟಿ ಬಂದಂಗೆ ಬಂದಿದ್ದೀವಿ ಅಷ್ಟನ್ನು ಕೂಡ ಅಲ್ಲ. ಕ್ರೇಜಿ ಕಾಣಿಸುತ್ತೆ ಗೊತ್ತಾ? ಕೆಳಗೆ ಬರುತ್ತೆ. ವಾವ್ ಸೂಪರಾಗೈತೆ ವ್ಯೂ ಮಾತ್ರ. ಇವ್ರ ಫ್ರೆಂಡ್ಸ್ ಬಂದೇನೆ ಆಲ್ರೆಡಿ ಲ್ಯಾಂಡ್ ಆಗಿನೇ ಹಾಫ್ ಆನ್ ಅವರ್ ಆಯಿತು. ಇವ್ರು ಇನ್ನೂ ಇಲ್ಲೇ ಫೋಟೋ ತೆಗ್ಸ್ಕೊಂತ ವಿಡಿಯೋ ಮಾಡ್ಕೊಂತ ಇಲ್ಲೇ ಅವರ ಸ್ನ್ಯಾಪ್ ಹಾಕಂತ. ಫ್ಲೈಟ್ ಲ್ಯಾಂಡ್ ಆಗಿ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಇಮಿಗ್ರೇಷನ್ ಪಾಸ್ ಆಗಿ ಮುಂದೆ ಬರೋಷ್ಟರಲ್ಲಿ 45 to 35 ಮಿನಿಟ್ಸ್. ಇವಾಗೆಲ್ಲ ಆನ್ಲೈನ್ ಇಮಿಗ್ರೇಷನ್ನು ಎಲ್ಲ ನಿಮಗೆ ಒಂದು ಬಾರ್ ಕೋಡ್ ಕೊಟ್ಟಿರ್ತಾರೆ. ಹೌದು, ನೀನೇ ಹೇಳಿದಲ್ಲ ಇಮಿಗ್ರೇಷನ್ ಆನ್ಲೈನ್ ಅಂತ ಎಲ್ಲ ಮಾಡಿ ಕಳಿಸಿದ್ದಾರೆ ಅಂತ. 1 ಅವರ್ ಎಲ್ಲ ಬ್ಯಾಗೇಜ್ ಕಲೆಕ್ಟ್ ಮಾಡೋಷ್ಟೊತ್ತಿಗೆ ಬ್ಯಾಗ್ ಬರೋಷ್ಟೊತ್ತಿಗೆ ಲೇಟ್ ಆಗ್ಬೋದು. ನನಗೆ ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಬೇಗ ಬಂದಿತ್ತು. ನಾನು ಮತ್ತೆ ಇವಾಗ ಇಂಡಿಯಾಗೆ ಬಂದು ಮತ್ತೆ ರಿಟರ್ನ್ ಬಂದನಲ್ಲ, ಅವಾಗ ಬ್ಯಾಗ್ ಕಲೆಕ್ಟ್ ಮಾಡ್ಕೊಳ್ಳೋದೇ ನನಗೊಂದು 20 ಮಿನಿಟ್ಸ್ ಏನೋ ಆಗಿಬಿಡ್ತು. 80 kg ಕೊಟ್ಟಿದ್ರು. ಆಗಲೇ ಎಮಿರೇಟ್ಸ್ ಹೊತ್ತು ನೋಡಿದ್ದೆ, ಹಂಗೆ ಎಷ್ಟು ದೊಡ್ಡದಿತ್ತು ಎಮಿರೇಟ್ಸ್. ಡಬಲ್ ಡೆಕ್ಕರ್ ಅಂದರೆ ಫಸ್ಟ್ ಕ್ಲಾಸು ಬಿಸ್ನೆಸ್ ಕ್ಲಾಸ್ ಎಲ್ಲ ಇರುತ್ತೆ ಅದರಲ್ಲಿ. ಅದು ಹೆಸರು ಏನದು? ಹ್ಯಾಟನ್ ಕ್ರಾಸ್. ಇವಾಗ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಅವ್ರಿಗೆ ವೆಲ್ಕಮ್ ಮಾಡೋದು ಅಷ್ಟೇ. ಫಸ್ಟ್ ಟೈಮ್ ಫಾರಿನಿಗೆ ಬರಬೇಕಾದ್ರೆ ಹೆಂಗಿರುತ್ತಲ್ಲ ಫೀಲಿಂಗು, ನಾವು ಬರಬೇಕಾದ್ರೂ ಅಷ್ಟೇ ಫಸ್ಟ್ ಟೈಮು. ಹೆಂಗೆ ಇವಾಗ ನಮಗೆ ಅದೆಲ್ಲ ನೆನಪಾಗುತ್ತೆ. ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಯಾರೂ ಗೊತ್ತಿಲ್ಲ, ಏನು ಯಾವ ದೇಶ ಏನು ಯಪ್ಪ ಒಂಥರ ಡಿಫ್ರೆಂಟು. ಇಂಡಿಯಾಯಿಂದ ಇಲ್ಲಿಗೆ ಬಂದ್ವಿ ಅಂತಂದರೆ ಆ ವೈಬ್ ಡಿಫ್ರೆಂಟು, ಜನ ಡಿಫ್ರೆಂಟು, ಎಲ್ಲ ಡಿಫ್ರೆಂಟು. ಸೊ ಏನೋ ನೀನು ಬ್ಲಾಗ್ ಮಾಡ್ತೀಯಾ? ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಹೇಳ್ತೀನಿ. ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಏನು? ಸಿಹಿ
ಸಿಹಿ ಸ್ಟೋರೀಸ್. ಇವಳು ಯೂಟ್ಯೂಬ್ ಚಾನಲ್ ನೇಮ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲ ಡಿಸ್ಪ್ಲೇಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕನ್ನಡದವ್ರಿಗೆ. ಕನ್ನಡ ಬ್ಲಾಗ್ಸಾ ಇಂಗ್ಲೀಷ್ ಬ್ಲಾಗ್ಸಾ? ಇವಾಗ ಹೋಗಿ ಅವ್ರನ್ನ ಪಿಕ್ ಮಾಡೋಣ. ಲೆಟ್ಸ್ ಗೋ. ನೀವೇನಾದರೂ ಇಲ್ಲಿ ಏರ್ಪೋರ್ಟಿಗೆ ಲ್ಯಾಂಡ್ ಆದಮೇಲೆ ಕೋವೆಂಟ್ರಿ, ಬರ್ಮಿಂಗ್ಹ್ಯಾಮಿಗೆ ಹೋಗಬೇಕು ಅಂತಂದರೆ ಕ್ಯಾಬ್ ಏನಾದರೂ ಜಾಸ್ತಿ ತೋರಿಸ್ತು ಅಂತಂದರೆ ಇನ್ನೊಂದು ಆಪ್ಷನ್ ಇರುತ್ತೆ ನಿಮಗೆ, ನ್ಯಾಷನಲ್ ಎಕ್ಸ್ಪ್ರೆಸ್ ಬಸ್ ಅಂತ. ಗೂಗಲಲ್ಲಿ ಹೋಗಿ ನ್ಯಾಷನಲ್ ಎಕ್ಸ್ಪ್ರೆಸ್ ಬಸ್ ಅಂತ ಗೂಗಲ್ ಮಾಡಿದರೆ ನಿಮಗೆ ಅದು ಕೋವೆಂಟ್ರಿಗೆ ಹೋಗ್ತೀರಾ ಅಂದರೆ ಅಲ್ಲಿ ಬಸ್ ಸ್ಟಾಪ್ ಎಲ್ಲ ತೋರಿಸುತ್ತೆ ಎಷ್ಟು ಪ್ರೈಸ್ ಏನು ಅಂತ. ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ ನ್ಯಾಷನಲ್ ಎಕ್ಸ್ಪ್ರೆಸ್ ಬಸ್ಸು. ಸೊ ಇಫ್ ಯು ಹ್ಯಾವ್ 1 or 2 ಲಗೇಜ್ ಯು ಕ್ಯಾನ್ ಗೋ ಇನ್ ನ್ಯಾಷನಲ್ ಎಕ್ಸ್ಪ್ರೆಸ್. ಅದರ್ವೈಸ್ ಕ್ಯಾಬ್ ಬುಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನೀವು ಏರ್ಪೋರ್ಟಲ್ಲಿ ನೋಡಿ ಯಾರಾದರೂ ಸಿಗ್ತಾ ಇರ್ತಾರೆ ಇಂಡಿಯನ್ಸು, ಕೋವೆಂಟ್ರಿ ಸೈಡ್ ಹೋಗೋರು, ಬರ್ಮಿಂಗ್ಹ್ಯಾಮ್ ಸೈಡ್ ಹೋಗೋರು ಯಾರಾದರೂ ಇದ್ದರು ಅಂತಂದರೆ ಅವ್ರ ಜೊತೆ ಶೇರ್ ಮಾಡಿಕೊಂಡು ಹೋಗಿಲ್ಲ ಅಂತಂದರೆ ಕ್ಯಾಬಿಗೆ ಸುಮ್ಮನೆ 100-150 ಕ್ಯಾಬಿಗೇನೋ ಆಗುತ್ತೆ. ಸೊ ಒಂದು 3-4 ಜನ ಇದ್ರೂ ಶೇರ್ ಮಾಡ್ಕೊಂಡು ಹೋದರೆ ಉಳಿಯುತ್ತೆ. ನೀವೇನಾದರೂ ಲಂಡನಲ್ಲೇ ಇದ್ರಿ ಅಂತಂದರೆ ನಿಮಗೆ ಆರಾಮಾಗಿ ಟ್ಯೂಬ್ ಆಪ್ಷನ್ಸ್ ಇರುತ್ತೆ. ಗೂಗಲ್ ಮ್ಯಾಪ್ ನೋಡಿಕೊಂಡು ಟ್ಯೂಬಲ್ಲಿ ಹೋಗ್ಬೋದು. ಸುಮ್ಮನೆ ಕ್ಯಾಬ್ ಮಾಡ್ಕೊಳ್ಳೋ ಬದಲು ಟ್ಯೂಬಲ್ಲಿ ಹೋದರೆ ದುಡ್ಡು ಉಳಿಯುತ್ತೆ. ಇಲ್ಲ ಫಸ್ಟ್ ಟೈಮು ನನಗೇನು ಗೊತ್ತಾಗಲ್ಲ ಅಂತಂದರೆ ಕ್ಯಾಬ್ ಮಾಡ್ಕೊಂಡು ಹೋಗ್ಬಿಡಿ ಬೆಸ್ಟು. ಇವಾಗ ಏರ್ಪೋರ್ಟ್ ಒಳಗೆ ಬಂದ್ವಿ, ಅರೈವಲ್ ಹತ್ರ. ಫುಲ್ ಎಕ್ಸೈಟ್ ಆಗೋಳೆ. ನಿನ್ನ ಫ್ರೆಂಡ್ಸ್ ಮೀಟ್ ಮಾಡೋಕ್ಕಲ್ವಾ? ಫಸ್ಟ್ ಟೈಮ್ ಯಾರಾದರೂ ಬರ್ತಾಯಿದ್ರೆ ಹೆಂಗೆ ಅನ್ಸುತ್ತಲ್ಲ, ಅವ್ರಿಗೆ ಹೆಂಗಿರುತ್ತೆ ಫೀಲಿಂಗ್ ನೋಡೋಣ. ನಮ್ಮ ಫ್ರೆಂಡ್ಸ್ ಎಷ್ಟೊಂದು ಜನ ಬರ್ತಾವ್ರು ಸೆಪ್ಟೆಂಬರ್ ಇಂಟೇಕ್ಗೆ. ಏನೋ ಒಂಥರ ಬೇರೆನೇ ಫೀಲಿಂಗು. ಬೇರೆ ದೇಶದಲ್ಲಿ ನಮ್ಮ ಫ್ರೆಂಡ್ಸ್ ಇಂಡಿಯಾದಲ್ಲಿದ್ದ ಮಾತಾಡ್ಸ್ತಿದ್ವು, ಕ್ಲೋಸ್ ಇದ್ವು, ಅದು ಬೇರೆ ಮ್ಯಾಟ್ರು. ಇಲ್ಲಿಗೆ ಬಂದಮೇಲೆ ಅದೇನೋ ಒಂಥರ ಬಾಂಡಿಂಗ್ ಬೆಳೆದ್ಬಿಡುತ್ತೆ. ಸೊ ಇವಾಗ ಫ್ಲವರ್ಸ್ ಹುಡುಕ್ತಾ ಅವಳೆ ಇವಳು. ಫ್ಲವರ್ಸ್ ವೆಲ್ಕಮ್ ಮಾಡೋಕ್ಕೆ ಫ್ಲವರ್ಸು ಎಲ್ಲಿ ಸಿಗುತ್ತಪ್ಪ ಇಲ್ಲಿ ಫ್ಲವರ್ಸು? ಐ ಥಿಂಕ್ ಅರೈವಲ್ ಈ ಕಡೆ ಟರ್ಮಿನಲ್ 3 ಅರೈವಲ್ ಅಂತ ಐತೆ ನೋಡಲ್ಲಿ. ಸೊ ಈ ಏರ್ಪೋರ್ಟಲ್ಲಿ ಹೆಂಗೆ ಗೊತ್ತಾ, ನೀವು ಅರೈವಲ್ ಹತ್ರ ಮುಂದೆ ಹೋಗ್ಬೋದು. ಫುಲ್ ಬೆಂಗಳೂರು ಏರ್ಪೋರ್ಟಲ್ಲಿ ಬಿಡಲ್ಲ, ನೀವು ಅಲ್ಲೇ ಟಾಟಾ ಬಾಯ್ ಬಾಯ್ ಹೇಳಿ ಹೋಗ್ಬೇಕು ವಾಪಸ್ಸು. ಬಟ್ ಇಲ್ಲಿ ಕೊನೆ ಎಂಡ್ ತನಕನೂ ಹೋಗ್ಬೋದು. ಇನ್ ದ ಸೆನ್ಸ್ ಸೆಕ್ಯೂರಿಟಿ ಚೆಕ್ ತನಕನೂ ಹೋಗ್ಬೋದು. ನಮ್ದ್ರಲ್ಲ ಹೊರಗಡೆನೇ ಲಾಸ್ಟು. ಬನ್ನಿ ಲೆಟ್ಸ್ ಗೋ. ಹೆಂಗಿರುತ್ತೆ ಅವ್ರ ಫಸ್ಟ್ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಫಾರಿನ್ ಕಂಟ್ರೀಸ್ಗೆ ಅವರೆಲ್ಲ ಮುಂಚೆ ಬಂದಿದ್ರೆ ಎಲ್ಲರೂ ಹೋಗಿದ್ರಾ ಫಾರಿನ್ಗೆ? ಇದೇ ಫಸ್ಟಾ? ಫಸ್ಟ್ ಫ್ಲೈಟ್ ಹೆಂಗಿರುತ್ತಲ್ವಾ? ನಿಮಗೆ ಅದೇನಾದ್ರು ಎಕ್ಸ್ಪೀರಿಯೆನ್ಸ್ ಇದ್ದರೆ ಕಮೆಂಟ್ ಹಾಕಿ ನೋಡೋಣ. ಫಸ್ಟ್ ಫ್ಲೈಟು, ಫಸ್ಟ್ ಯಾವುದಾದ್ರೂ ಒಂದು ದೇಶಕ್ಕೆ ಹೋದಾಗ, ಟ್ರಿಪ್ಪಿಗೆ ಹೋಗೋದು ಬೇರೆ, ನೀವು ಓದೋಕ್ಕೆ ಬಂದು ಇಲ್ಲೇ ವರ್ಷಗಟ್ಟಲೆ ಇಲ್ಲೇ ಇರ್ತೀರಾ ಅಂತಂದರೆ ಅದು ಆ ಎಕ್ಸ್ಪ್ರೆಷನ್ನ ಫೀಲ್ ಮಾಡಬೇಕಷ್ಟೇ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇದೇನೇ ಅರೈವಲ್ಲು. ಎಲ್ಲ ಬಂದರೆ ಇಲ್ಲೇ ಬರಬೇಕು. ಇಲ್ಲೇ M&S ಇದೆ ನೋಡಿ, ಅಲ್ಲಿ ಸಿಗುತ್ತೆ. ಅಲ್ಲೆಲ್ಲಿ M&S ಅಲ್ಲಿ ಫ್ಲವರ್ ಸಿಗುತ್ತೆ. ಸಿಕ್ಕರು ಅವ್ರು ಆಲ್ರೆಡಿ ಹೊರಗಡೆ ಹೋಗಿ ನಿಂತ್ಕೊಂಡ್ಬಿಟ್ಟಾರೆ ನಾವು ಬರೋಕ್ಕಿಂತ ಮುಂಚೆನೇ. ಫುಲ್ ಎಕ್ಸೈಟ್ ಇಲ್ವಾ? ಬಂದ್ರೆ ಅನ್ಕೊಂತೀನಿ. ಟರ್ಮಿನಲ್ 3ಇಂದ ಎಕ್ಸಿಟ್ ಆದರೆ ನೀವು ಇಲ್ಲೇ ಬರೋದು. ಈ ಥರ ಬಂದರೆ ಈ ಥರ ವ್ಯೂ ಇರುತ್ತೆ ಹೊರಗಡೆ. ಇದು ಆ್ಯಕ್ಚುಲಿ ಒಳಗಡೆ ಹೋಗೋದು. ಇದೆಲ್ಲ ನೋಡಿದರೆ ಎಲ್ಲ ಫ್ರೆಂಡ್ಸ್ ನೋಡಿ ಸುಮಾರು ಲಗೇಜ್ ಟ್ರಾಲಿಗಳು ತಂದುಬಿಟ್ಟವ್ರೆ. ಎಕ್ಸಿಟ್ ಆದ ತಕ್ಷಣ ನಿಮಗೆ ಈ ಥರ ಲಂಡನ್ ಟ್ಯಾಕ್ಸಿ ಇರುತ್ತೆ ನೋಡಿ. ಇಲ್ಲಿ ಕಾಣಿಸಿದೆನಾ ನಿಮಗೆ? ಝೂಮ್ ಮಾಡ್ತೀನಿ. ಈ ಥರ ಲಂಡನ್ ಟ್ಯಾಕ್ಸಿ ಇರುತ್ತೆ. ನೀವು ಲಂಡನಲ್ಲಿ ಸಿಟಿಯಲ್ಲೇ ಇದ್ದರೆ ನೀವು ಲಂಡನ್ ಟ್ಯಾಕ್ಸಿ ತೊಗೋಬೋದು. ಅಥವಾ ನೀವು ಹೊರಗಡೆ ಹೋಗ್ತೀರಾ ಅಂತಂದರೆ ನೀವು ನಾರ್ಮಲ್ ಊಬರಲ್ಲಿ ಬುಕ್ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಲ್ಯಾಂಡ್ ಆದಾಗ ಬಂದು ಇಲ್ಲೇ ನೋಡಿ ಕ್ಯಾಬ್ ಬುಕ್ ಮಾಡಿದಾಗ ಇಲ್ಲೇ ವೇಟ್ ಮಾಡ್ತಿದ್ದೆ. ಇದೇ ಸೇಮ್ ಪ್ಲೇಸಲ್ಲೇ ನಾನು ಕ್ಯಾಬ್ ಹತ್ಕೊಂಡು ಮನೆಗೆ ಹೋಗಿದ್ದು. ಸೊ ನೀವು ಯಾರೇ ಬಂದ್ರೂ ಕೂಡ ಕೆಳಗಡೆ ವೇಟ್ ಮಾಡಬಾರ್ದು. ಕೆಳಗಡೆ ಏನು ನೀವು ಲ್ಯಾಂಡ್ ಆದ ತಕ್ಷಣ ಮೇಲ್ಗಡೆ ಬರ್ಬೇಕು. ಇಲ್ಲಿ ನೀವು ಕ್ಯಾಬ್ ಬುಕ್ ಮಾಡಿದ ತಕ್ಷಣ ಅದ್ರಲ್ಲಿ ತೋರಿಸ್ತಿರುತ್ತೆ ಲೆವೆಲ್ ರೋ ಬಿ ಅಂತ ಹೇಳಿ. ಆ ಲೆವೆಲ್ಸ್ ನೋಡಿಕೊಂಡು ನೀವು ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಲೆವೆಲ್ಸು. ನೀವು ಇಲ್ಲಿ ಕಾರ್ ಪಾರ್ಕಿಂಗ್ ಬಂದೇ ಅವರು ಪಿಕಪ್ ಮಾಡೋದಿಲ್ಲ. ಅಲ್ಲಿ ಕೆಳಗಡೆ ಬಂದು ನೀವು ಪಿಕಪ್ ಮಾಡಲ್ಲ, ನೀವು ಎಲ್ಲಿರ್ತೀರೋ ಅಲ್ಲಿ. ಸೊ ಅದೊಂದು ಕೇರ್ಫುಲ್ಲಾಗಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ಕೊಂಡು ಸುಮ್ಮನೆ ರಿಫಂಡ್ ಬರಲ್ಲ, ಅದೊಂದು ಸಮಸ್ಯೆ ಮಾಡ್ಕೊತೀರಾ. ಸೊ ನೀವೇನೇ ಎಲ್ಲೇ ಬಂದ್ರೂ ಕೂಡ ಇಲ್ಲಿ ಮೇಲ್ಗಡೆ ಕಾರ್ ಪಾರ್ಕಿಂಗಿಗೆ ಬಂದು ಈ ಥರ ರೋ ಬಿ, ಇದು ರೋ ಬಿ, ರೋ ಸಿ ಅಂತಿರುತ್ತೆ. ಇಲ್ಲಿ ಬಂದು ನೀವು ಇಲ್ಲಿ ಬಂದರೆ ಮಾತ್ರ ನಿಮ್ಗೆ ಪಿಕಪ್ ಮಾಡೋದಿಲ್ಲ, ಅಂದರೆ ಪಿಕಪ್ ಮಾಡಲ್ಲ. ಸೊ ಕೆಲಸ ಹುಡುಕಿದ್ದೀನಿ ಅಂತ ಹೇಳಿದ್ರೆ ಇದೊಂದು ಹೇಳ್ತೀನಿ. ಇವರು ಇಲ್ಲಿ ಬರೋಕ್ಕಿಂತ ಮುಂಚೆನೇ ಇಂಡಿಯಾದಲ್ಲಿದ್ದಾಗ ಆಲ್ರೆಡಿ 4 ಜನಕ್ಕೂ ಕೆಲಸ ಹುಡುಕಿ, ಆಲ್ರೆಡಿ ಮೇಡಮ್ ಅವ್ರು ಕೆಲಸ ಹುಡುಕಿ ಇನ್ನೇನು ಟ್ರೈನಿಂಗಿಗೆ ಹೋಗ್ಬೇಕಷ್ಟೇ. ಇವರೇ ನೋಡಿ ಮೇಡಮ್ಮು ಕೆಲಸ ಹುಡುಕಿ ಟ್ರೈನಿಂಗಿಗೆ ಅಷ್ಟೇ ಇಟ್ಟವ್ರೆ. ಇಲ್ಲೊಬ್ರು ಇದ್ದಾರೆ. ಏನು ಹೇಳ್ತಾ ಇದ್ದಾಳೆ ಅಂದರೆ ವರ್ಕ್ ಫ್ರಮ್ ಹೋಮ್ ಇಲ್ವಾ ಅಂತೆ. ಇವ್ರಿಗೆ ಪಾರ್ಟ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಬೇರೆ ಬೇಕಂತೆ.
ಫ್ಲವರ್. ಕೆರೆಗೆ ಚೆಲ್ಲಿ. ಇವಾಗ ಜಸ್ಟ್ ಮನೆಗೆ ಬಂದು ರೀಚ್ ಆದ್ವಿ. ಲಂಡನಿಂದ ಅಲ್ಲ, ಇಂಡಿಯಾದಿಂದ ಲಂಡನಿಗೆ ಬಂದು ಇವನ್ನ ನಂಬ್ಕೊಂಡು ರೋಡಲ್ಲಿ ನಿಲ್ಸಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ರೋಡಲ್ಲಿ ಎಲ್ಲ ಟ್ರಾಲೀಸ್ ಒಳಗಡೆ ಇಟ್ಟು ಇವಾಗ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ವಿ ಊಟ ಮಾಡೋಣ ಅಂತ ಹೇಳಿ. ಹೈದ್ರಾಬಾದಿ ಫ್ಲೇವರ್ಸ್ ಅಂತೆ. ಬಂದ ತಕ್ಷಣ ನಮ್ಮ ಗಣಪನ ದರ್ಶನ, ಇಂಡಿಯನ್ ರೆಸ್ಟೋರೆಂಟು, ಒಳ್ಳೆ ಊಟ ಮಾಡಿಕೊಂಡು ಮನೆಗೆ ಹೋಗೋಣ. ವಾಟ್ ಹ್ಯಾಪನ್? ವಿ ಆರ್ 8 ಮೆಂಬರ್ಸ್. ನೋ ವರೀಸ್. ನನಗೆ ಏನಾದರೂ ರೈಸ್ ಐಟಮ್ ಮಾಡ್ರಿ. ಅದು ಏನೇ ಹೇಳಿ, ನೀವು ಇಂಡಿಯನ್ ಫುಡ್ ತಿನ್ನಲಿಲ್ಲ ಅಂತಂದರೆ ನೀವೇನೇ ಹೇಳಿ ಅದು ಇಂಡಿಯನ್ ಫುಡ್ ತಿನ್ನಲಿಲ್ಲ ಅಂತಂದರೆ ಏನೂ ತಿಂದಂಗೆ ಅನ್ಸಲ್ಲ, ಹೊಟ್ಟೆನೂ ತುಂಬ್ದಂಗೆ ಅನ್ಸಲ್ಲ. ಸೊ ಅದಕ್ಕೆ ನಾವು ಇವಾಗ ಹೈದ್ರಾಬಾದ್ ಫ್ಲೇವರ್ಸ್ ಅಂತ ಬಂದಿದ್ದೀವಿ ಹ್ಯಾಟ್ಫೀಲ್ಡಲ್ಲಿ. ಇವಾಗ ಊಟ ಮಾಡಿಕೊಂಡು ಮನೆಗೆ ಹೋಗೋದಷ್ಟೇ, ಅವ್ರವ್ರ ಪಾಡಿಗೆ ಅವ್ರು ಸೆಟ್ಲ್ ಆಗ್ತಾರೆ. ಸೊ ನಾನು ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. 3 ದಿನದಿಂದ ಕರೆಕ್ಟಾಗಿ ನಿದ್ದೆ ಇಲ್ಲ, ಬರೀ ಪಾರ್ಟಿ ಅದು ಇದು ಅಂತ ಆಗ್ಬಿಟ್ಟೈತಿ. ಈ ವಾರ ರಜಾ ಹಾಕಿದ್ದು ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ವೇಟ್, ಇದು ಯಾಕೋ ಟಿಲ್ಟ್ ಆಗ್ತೈತೆ. ದಿಸ್ ಇಸ್ ಅ ಗುಡ್. ಈ ವಾರ ರಜಾ ಹಾಕಿದ್ದು ಅದು ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಹಾಲಿಡೇಸ್ ಅಷ್ಟು ಬೇಗ ಹೋಗ್ಬಿಡ್ತು. ಅದು ದಿನ ಹೆಂಗೆ ಹೋಗ್ತೈತೆ, ಟೈಮ್ ಹೆಂಗೆ ಹೋಗ್ತೈತೆ ಅಂತ ಗೊತ್ತೇ ಆಗ್ತಿಲ್ಲ. ಸೊ ಈ 3 ದಿನ ರಜಾ ಹಾಕಿದ್ದಂತೂ ಈ ವಾರ ಮುಗ್ದೇ ಹೋಯ್ತು. ಇವಾಗ ನಾಳೆಯಿಂದ ಮತ್ತೆ ಕೆಲಸ ಸ್ಟಾರ್ಟು. ನಾಳೆಯಿಂದ ನಾರ್ಮಲ್ ಕೆಲಸ, ಮನೆ ಊಟ ಇಷ್ಟೇ. ನಾನ್ ವೆಜ್ ಥಾಲಿ, ವೆಜ್ ಥಾಲಿ ಎಲ್ಲ ಆರ್ಡ್ರ್ ಮಾಡಿದ್ದಾರೆ. ಇಂಡಿಯನ್ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ತಿನ್ನೋದಷ್ಟೇ. ಇವಾಗ ನನ್ನ ದಿನ ವೆಜ್ ಥಾಲಿ ಬಂದಿಲ್ಲ, ಒಂದೊಂದೇ ಕೊಡ್ತಾ ಇದ್ದಾರೆ. ಎಲ್ಲ ಫುಲ್ ಜಾಸ್ತಿ ಚೆನ್ನಾಗ್ಬಿಟ್ಟಾರೆ. ಗಿಜಿ ಅಂತವ್ರೆ. ಒಳ್ಳೆ ಊಟ ಮಾಡಿಕೊಂಡು ಇವಾಗ ಅವರಿಗೆ ಪಿಲ್ಲೋಸು ಮತ್ತು ಬ್ಲ್ಯಾಂಕೆಟ್ ತೊಗೊಳೋಣ ಅಂತೇಳಿ ಆ್ಯಸಿಡಾಗಿ ಬಂದ್ವಿ. ಇವಾಗ ಆ್ಯಸಿಡಾಗಿ ಹೋಗ್ತಾ ಇದ್ದೀವಿ. ಹೌದು ಫ್ರೆಂಡ್ಸ್, ಎಲ್ಲ ಫುಲ್ ಚಿಲ್ಲಾಗವ್ರೆ. ಎಲ್ಲ ಏನು ಫಾರಿನಿಗೆ ಬಂದಿರೋ ಫೀಲೇ ಇಲ್ಲ ಯಾರಿಗೂ. ಎಲ್ಲ ಫುಲ್ ಚಿಲ್ಲು. ನಾವು ಬಂದಿದ್ದೆ ಒಬ್ಬರೇ ಬಂದಾಗ ಏನು ಅನಿಸಲ್ಲ ನಿಮಗೆ. ಏನು ಸ್ಟಾರ್ಟಿಂಗ್ ಬಂದ ತಕ್ಷಣ ಎಲ್ಲ ಬಟ್ಟೆ ನೋಡೋಕೆ ಹೋಗ್ತವ್ರೆ. ಕಿಚನ್ಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ನಿಮಗೆ ತರಕಾರಿ ಸೊಪ್ಪು ಬಂದ ತಕ್ಷಣ ಏನೂ ಗೊತ್ತಾಗಲ್ಲ. ಇವಾಗೆಲ್ಲ ಶಾಪಿಂಗ್ ಮಾಡ್ಕೊಂಡ್ರು. ಎಷ್ಟೊಂದು 200 ಪೌಂಡ್ಸ್ ಆಯ್ತಲ್ಲ, ಒಂದು 20-25 ಸಾವಿರ ಬಿಲ್ ಮಾಡ್ಕೊಂಡು ಎಲ್ಲ ಪಿಲ್ಲು ಎಲ್ಲ ಒಂದೊಂದು ಕೈಯಲ್ಲಿ ಹಿಡ್ಕೊಂಡು ಹೋಗ್ತವ್ರೆ. ಇವಾಗ ಇವರಿಗೆಲ್ಲ ಬಾಯಿ ಹೇಳಿ ಹೋಗೋ ಸಮಯ. ನಮ್ದು ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ, 3 ದಿನದಿಂದ ಸಾಕಾಗೈತೆ. ಸೊ ಎಲ್ರಿಗೂ ಬಾಯ್. ಒಳ್ಳೆ ಲೈಫ್, ಹೊಸ ಜರ್ನಿ, ಹೊಸ ಲೈಫು, ಎಂಜಾಯ್ ಮಾಡಿ. ಮತ್ತೆ ಸಿಗೋಣ ಯಾವಾಗಾದರೂ. ನಿಂದ ಹಳೆ ಅದೇ ಇದು, ಇವ್ರಿಗೆ ಹೊಸ ಲೈಫು. ಎಂಜಾಯ್. ಓಕೆ ಬಾಯ್. ನಾನಿವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟೆ ಮನೆ ಕಡೆ. ನನಗೆ ಇಲ್ಲಿಂದ ಒಂದು 1 ಅವರ್ ಏನೋ ನನ್ನ ಮನೆಗೆ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಐ ಹೋಪ್ ಈ ವಿಡಿಯೋ ಎಲ್ಲರೂ ಎಂಜಾಯ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಎಂಜಾಯ್ ಮಾಡಿದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವ